ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ನಾ ಫ್ಯಾಮಿಲಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತಿನ ಬ್ಲಾಗ್ನಲ್ಲಿ ಸ್ಪೆಷಲ್ ಏನಿದೆ ನೋಡಿರಿ ಫ್ರೆಂಡ್ಸ್, ಡೈಲಿ ಸ್ಪೆಷಲ್ ಅಂತಲೇ ಹೇಳ್ತೀನಿ. ಅಂದರೆ ಸ್ಪೆಷಲ್ ಅಂತಲೇ ನಾವು ನಗ್ನಗ್ತಾ ಖುಷಿಯಾಗಿ ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಲ್ಲ, ನಿಮಗೂ ಕೇಳೋಕೆ ಚಲೋ ಅನಿಸುತ್ತಾ. ಅದು ಇದು ಅಂಥೇಳಿ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮದು ಶುರು ಮಾಡಿದರೆ ನಿಮಗೂ ಇಷ್ಟು ಇಂಟ್ರೆಸ್ಟ್ ಬರೋಂಗಿಲ್ಲ. ನಂದು ಅನಿಸಿಕೆ ಇದು. ನಿಮ್ಮ ಅಭಿಪ್ರಾಯ ಏನಿದೆ ನನಗೆ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೇನೆ. ಇವತ್ತು ಮಾಡ್ತಾಯಿದ್ದೀನಿ, ಕಿಚನ್ಗೆ ಹೋಗ್ತೀನಿ. ಕಿಚನ್ಗೆ ಹೋಗಿದ್ದೆ ನಾನು ಬ್ರೇಕ್ಫಾಸ್ಟಿಗೆ ಇವತ್ತೇನು ಮಾಡಾಕತ್ತೀನಿ ಅದನ್ನು ಶೇರ್ ಮಾಡ್ತೀನಿ. ಮತ್ತು ಈಗ ನಾನು ಲಂಚ್ ಟೈಮಲ್ಲಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆ ನನಗೆ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಮಕ್ಕಳು ಸ್ಕೂಲಿಂದ ಬಂದಾರ. ಬಾಯಲ್ಲಿ ಜಾರು ಮೇಡಮನು ಬಂದಾಳ ಮತ್ತು ಮಗನೂ ಒಳಗಿದಾನ. ಈಗ ನಾನು ಮೊಸರು ಕಡಿ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಮಗ ಮಾಡ್ತೀನಿ ಅಂತ ಹೇಳಕತ್ತಾನ. ನಾನು ಹೆಲ್ಪಿಗೆ ಇರ್ತೀನಿ ಸೈಡಿಗೆ. ಯಾವ ಥರ ಮಾಡ್ತಾನೆ ನೋಡಿರಿ. ನೀವು ಮಾಡೋದು ನೋಡಿ ನಾನು ಕಲ್ತೀನಿ, ನನಗೆ ಬರುತ್ತೆ ಅಂತಂದಾನ. ನಾನು ಸ್ವಲ್ಪ ಮಾಡ್ತೀನಿ, ಮಗನೂ ಸ್ವಲ್ಪ ಮಾಡ್ತಾನೆ. ಯಾವ ಥರ ಮಾಡ್ತಾನೆ ನೋಡಿರಿ. ನಿಮ್ಗೆ ಏನಾದರೂ ಸ್ವಲ್ಪ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ. ಬರ್ರಿ ಫ್ರೆಂಡ್ಸ್, ನಾವು ಕಿಚನ್ನಾಗ ಮಕ್ಕಳಿಗೆ ಅಷ್ಟೇ ಬಿಡಬಾರ್ದು, ನಾವು ಪೇರೆಂಟ್ಸ್ ಇರಬೇಕು. ಯಾವಾಗಲೂ ಮಾಡ್ತಾರೆ ಬಿಡು ಅಂಥೇಳಿ ಒಳಗೆ ಬಿಡೋಕ್ಕೆ ಹೋಗಬಾರ್ದು. ಸಣ್ಣವ್ರು ಇರ್ತಾರೋ ಗೊತ್ತಾಗಲ್ಲ, ಅಂದರೆ ಹಠ ಮಾಡ್ತಾರೆ. ಇದನ್ನು ಮಾಡಿದ್ರೆ ಏನಾಯ್ತು, ನಾವು ಅಲ್ಲಿ ನಿಂತು ಅವ್ರ ಜೊತೆ ಮಾಡಿಸಿದ್ರೆ ಅವ್ರ ಇಷ್ಟ ಸ್ವಲ್ಪ. ಇಲ್ಲಾಂದರೆ ಮತ್ತೆ ಒಂಥರ ಇದು ಮಾಡ್ಕೊಂಬಿಟ್ಟಿದ್ದಾರೆ ಮಕ್ಕಳು, ಮಾಡೋಕ್ಕೆ ಕೊಟ್ಟಿಲ್ಲ ಮಮ್ಮಿ ಅಂಥೇಳಿ. ಯಾವಾಗಲೂ ನಾನು ಕೊಡೋಂಗಿಲ್ಲ. ಸ್ಯಾಂಡ್ವಿಚ್ ಮಾಡ್ಕೊತಾನೆ, ಮತ್ತು ಏನಾರು ಮ್ಯಾಗಿ ಅದು ಇದ್ದರೆ ಅವ್ರಿಗೆ ಈ ಥರ ಮಾಡ್ಕೊಳಕ್ಕೆ ಭಾಳ ಇಷ್ಟಪಟ್ಟು ಮಾಡ್ಕೊತಾರೆ ಮಕ್ಕಳು. ಮತ್ತು ನಾನು ಯಾಕೆ ಅವ್ರ ಮನಸ್ಸು ನೋಯಿಸ್ಬೇಕಂತ ಹೇಳಿ ನಾನು ಮಾಡೋಕ್ಕೆ ಕೊಡ್ತೀನಿ. ಹಾಗಾಗಿ ಈಗ ಕಿಚನ್ಗೆ ಕರ್ಕೊಂಡು ಹೋಗ್ತೀನಿ. ಬರ್ರಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಈಗ ನೋಡಿ ಫ್ರೆಂಡ್ಸ್, ನಾನು ಕಿಚನ್ಗೆ ಬಂದೀನಿ. ಬ್ಲಾಗ್ ಈಗ ಸ್ಟಾರ್ಟ್ ಮಾಡೀನಿ. ಬ್ರೇಕ್ಫಾಸ್ಟಿಗೆ ನಾನು ಇವತ್ತು ಉಸಳಿ ಮಾಡಕತ್ತೀನಿ. ಚಹಾ ರೆಡಿಯಾಗಿದೆ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಈ ಥರ ನಾವು ಇದಕ್ಕೆ ಮೋಟ್ ಅಂತ ಹೇಳ್ತೀವಿ. ನಾನು ಇದಕ್ಕೆ ಉಳ್ಳಾಗಡ್ಡಿ ತೊಗೊಂಡಿನಿ ಮಾಡೋಕೆ. ಮತ್ತು ಟಿಫಿನ್ ಕ್ಯಾರಿಯರ್ ಎಲ್ಲ ವಾಶ್ ಮಾಡಿ ಇಟ್ಟೀನಿ ತೊಳೆದು. ಮಕ್ಕಳು ತಂದು ಹಾಗೆ ಇಟ್ಬಿಟ್ಟಿದ್ರು. ಮತ್ತು ಈಗ ತೆಗೆದು ಬೆಳಗ್ಗೆ ನಾನು ಇದೇ ಕೆಲಸ ಫಸ್ಟ್ ಎದ್ದ ತಕ್ಷಣ ಟಿಫಿನ್ ತೊಳೆದು, ಬಾಟಲ್ ತೊಳೆದು ನೀರಿಂದು. ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ನಾನು ಅರ್ಧ ತಾಸು ನೀರಲ್ಲಿ ಇಟ್ಟಿದ್ದೆ. ಅಂದರೆ ನಾವು ತಂದು ಕ್ಯಾರಿ ಬ್ಯಾಗ್ನಲ್ಲಿ ಇಟ್ಟಿರ್ತೀವಲ್ಲ, ಫ್ರಿಜ್ನಲ್ಲಿ ಹಾಗೆ ಇರುತ್ತೆ. ಅಂದರೆ ನಾವು 3-4 ನೀರಲ್ಲಿ ಇದು ಕ್ಲೀನಾಗಿ ತೊಳ್ಕೊಬೇಕ್ರಿ. ಇದು ವಾಶ್ ಮಾಡಬೇಕು. ಈ ಜರಡಿ ತೊಗೊಂಡು ಈಗ ವಾಶ್ ಮಾಡ್ತೀನಿ, ಅದು ನೆನೆಲಿ ಅಲ್ಲಿವರೆಗೂ. ಈಗ ನಾನಿದು ಈರುಳ್ಳಿ ಕಟ್ ಮಾಡ್ಕೊತೀನಿ. ಎಷ್ಟು ಮಸ್ತ್ ಕಲರ್ ಐತೆ ನೋಡಿರಿ ಉಳ್ಳಾಗಡ್ಡಿದು. ಎಲ್ಲರೂ ಚಹಾ ಕುಡ್ದೀವಿ. ಈಗ ಚಪಾತಿ ಮತ್ತು ಉಸಳಿ ಮಾಡಕತ್ತೀನಿ. ಕ್ಲೈಮೇಟ್ ಚಲೋ ಐತೆ ಇವತ್ತು, ಮತ್ತು ಬಿಸಿಲು ಸ್ವಲ್ಪ ಬಿದ್ದಿದೆ. ಇನ್ನು ಭಾಂಡೆ ವಾಶ್ ಮಾಡೋಕ್ಕೆ ಬಂದಿಲ್ಲ ಅಪ್ಪ, ಹಂಗಾಗಿ ಸ್ವಲ್ಪ ತೆಗೆದಿಟ್ಟೀನಿ. ಆಮೇಲೆ ಇದು ಎಲ್ಲ ಅಡುಗೆ ಮಾಡಿಂದ ಹೊರಗೆ ತೊಗೊಂಡೋಗಿ ಇಡ್ತೀನಿ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಫಸ್ಟ್ ಆಯಿಲ್ ಹಾಕಿದ ತಕ್ಷಣವೇ, ಎಣ್ಣೆ ಹಾಕಿದ ತಕ್ಷಣವೇ ಜೀರಿಗೆ ಸಾಸಿವೆ ಹಾಕೀನಿ. ಮತ್ತು ಆಮೇಲೆ ಉಳ್ಳಾಗಡ್ಡಿ ಹಾಕೀನಿ. ಒಂದು ಹಾಕೀನಿ, ಇನ್ನೂ ಒಂದು ಆಮೇಲೆ ಹಾಕ್ತೀನಿ. 2 ಹಾಕೀನಿ, ಇನ್ನೂ ಒಂದು ಆಮೇಲೆ ಲಾಸ್ಟಿಗೆ ಹಾಕ್ತೀನಿ. ಸಿಂಪಲ್ ಇದೆ, ಬಟ್ ಭಾಳ ಟೇಸ್ಟಿ ಆಗುತ್ತೆ. ನೀವು ಇದೇ ಥರ ಮಾಡ್ತೀರೇನ್ರಿ? ಕಾಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ನನಗೆ. ಈಗ ನೋಡಿರಿ ಫ್ರೆಂಡ್ಸ್, ಇದು ಮಸಾಲೆ ತೊಗೊಂಡಿನಿ. ಮಸಾಲೆ ಒಳಗೆ ಏನಿಲ್ಲ, ಸಿಂಪಲ್ ಮಸಾಲೆ, ಬೇಸಿಕ್ ಮಸಾಲೆ ಹಾಕಿ ಮಾಡಕತ್ತೀನಿ. ಭಾಳ ಟೇಸ್ಟಿ ಆಗುತ್ತೆ. ಈಗ ಇದಕ್ಕೆ ನಾನು ಧನಿಯಾ ಮಸಾಲ, ಅರಿಶಿನ ಪೌಡ್ರ್, ರೆಡ್ ಚಿಲ್ಲಿ ಪೌಡ್ರ್ 3 ಟೈಪ್ ಹಾಕೀನಿ ನೋಡಿರಿ. ಖಾರ ಪುಡಿ, ಧನಿಯಾ ಮಸಾಲ, ಉಪ್ಪು ಇಷ್ಟೆಲ್ಲ ಹಾಕಿ ಮಾಡ್ತೀವಲ್ಲ, ಭಾಳ ಟೇಸ್ಟಿ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಡಬ್ಬಿ ಮುಚ್ಚಿಡಬೇಕು. ನಾನು ಎಲ್ಲ ಮಸಾಲೆ ಒಂದೇ ಡಬ್ಬಿ ಬರ್ತಿತ್ತಲ್ರಿ, ಅದು ಖಾನಿದು, ಅದು ತೊಗೊಂಡಿದ್ದೆ. ಅದು ಏನಾಗತ್ತಿತ್ತು, ಎಲ್ಲ ಮಿಕ್ಸ್ ಆಗಿ ಬಿಡಾಕತ್ತಿತ್ತು ಅದು. ಹಾಗಾಗಿ ನಾನು ತೆಗೆದು ಮತ್ತು ಅದನ್ನು ಟ್ರೈ ಮಾಡಿ ನೋಡಿದೆ. ಬ್ಯಾಡ್ ಬಿಡು, ನಮ್ಗೆ ಇದು ಆಗಲ್ಲ ಅಂಥೇಳಿ ಈ ಥರ ಸಪ್ರೇಟಾಗಿ ಇಟ್ಕೊತೀನಿ ನಾನು. ಈಗ ನೋಡಿರಿ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡೀನಿ. ಎಷ್ಟು ಕಲರ್ಫುಲ್ ಆಗಿತ್ತು ನೋಡಿರಿ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು ಉಸಳಿ. ಇದ್ರದ್ದು ಮಿಸಲ್ ಪಾವ್ ಮಸ್ತ್ ಆಗುತ್ತೆ ರೀ. ಒಬ್ರು ಕಾಮೆಂಟ್ ಮಾಡಿದ್ರು, ಅಕ್ಕ ನನಗೆ ತೋರಿಸ್ರಿ ಅಂತೇಳಿ, ಸಬ್ಸ್ಕ್ರೈಬರ್ ಅವರು. ನಂಗೆ ತೋರ್ಸೋದು ಆಗಲಿಲ್ಲ, ನೋಡೋಣ ತೋರಿಸ್ತೀನಿ ರೀ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೀನಿ, ಸ್ವಲ್ಪ ಕೊತ್ತಂಬರಿ ಉದುರ್ಸೀನಿ ಮೇಲೆ. ಭಾಳ ಟೇಸ್ಟಿ ಆಗುತ್ತೆ. ಇದೇ ಥರ ಮಾಡಿ ನೀವು ಟ್ರೈ ಮಾಡಿರಿ. ಮಾಡಿಲ್ಲ ಅಂದರೆ ಇದೇನು ಸಿಂಪಲ್, ಏನು ಜಾಸ್ತಿ ಅದು ಇದು ಹಾಕಿ ಮಾಡಬೇಕು ಅನ್ನೋದಿಲ್ಲ, ಏನಿಲ್ಲ. ನೀವು ಮಾಡ್ತಿರಬೇಕು, ಬಟ್ ಸ್ವಲ್ಪ ಎಲ್ಲರದ್ದು ಸ್ಟೈಲ್ ಚೇಂಜ್ ಇರುತ್ತೆ. ನಾನು ಈ ಥರ ಮಾಡ್ತೀನಿ, ನೀವು ಯಾವ ಥರ ಮಾಡ್ತೀರಿ ಅದು ನನಗೆ ಹೇಳಿರಿ, ನಿಮ್ಮ ಮನಸ್ಸಿದ್ರೆ ಹೇಳೋದು.
ಮತ್ತು ಎಲ್ಲಿಂದ ನೋಡಕತ್ತೀರಿ ವೀಡಿಯೋಸ್ ನಂದು ಅದನ್ನು ಕಾಮೆಂಟ್ ಮಾಡಿರಿ. ನಮಗೇನು ಗೊತ್ತಾಗುತ್ತಾ ನೀವು ಎಲ್ಲಿಂದ ನೋಡಕತ್ತೀರಿ ಅಂತ ಹೇಳಿ ನೀವು ಕಾಮೆಂಟ್ ಮಾಡಿದರೆ ನಮಗೆ ಖುಷಿ ಆಗುತ್ತಾ. ಈಗ ನೋಡಿ ಫ್ರೆಂಡ್ಸ್, ಈ ಥರ ನಾನು ಒಂದು ಸ್ಟ್ಯಾಂಡ್ ಇಟ್ಟೀನಿ ಸೈಡಿಗೆ, ಕೊತ್ತಂಬರಿ ಕ್ಯಾರಿ ಬ್ಯಾಗ್ನ ಹಾಕಿಟ್ಟೀನಿ. ಇಷ್ಟೆಲ್ಲ ನಿನ್ನೆ ಮಾಡಿದ್ದು ರೈಸ್ ಎಲ್ಲ ಮಾಡಿದ್ದು ಹಾಗೆ ಇದೆ. ಅದೇನು ಮಕ್ಕಳು ತಗೊಂಡು ಹೋಗಲ್ಲ, ಅವ್ರಿಗೆ ಬಿಸಿ ಬಿಸಿ ಚಪಾತಿ ಮತ್ತು ಉಸಳಿ ಕೊಡಕತ್ತೀನಿ ಅವ್ರ ಟಿಫಿನ್ಗೆ. ಬ್ರೇಕ್ಫಾಸ್ಟ್ ನಮ್ಮದು ಈ ಥರ ಆಗಿತ್ತು ನೋಡಿ ಫ್ರೆಂಡ್ಸ್. ಲಾಸ್ಟಿಗೆ ಸಾಲ್ಟ್ ಹಾಕಕತ್ತೀನಿ. ಫಸ್ಟೇ ಸ್ವಲ್ಪ ಹಾಕಿದ್ದೆ, ಮತ್ತು ನಂಗೆ ಸ್ವಲ್ಪ ಕಡಿಮೆ ಅನಿಸಿತು, ಹಾಗಾಗಿ ಈ ಥರ ಹಾಕಿ ನೋಡಿ ಫ್ರೆಂಡ್ಸ್. ಈ ಥರ ರೆಡಿಯಾಗಿದೆ ಉಸಳಿ ಪಲ್ಯ. ಈಗ ಚಪಾತಿ ಮಾಡಕತ್ತೀನಿ ನೋಡಿರಿ, ಸಾಫ್ಟಾಗಿ ಆಗುತ್ತಾ. ಒಂದು 20 ನಿಮಿಷ ನೆನೆ ಇಡಬೇಕು ರೀ ಇದು ಹಿಟ್ಟು ನಾದಿ. ಹಾಗೆ ಡೈರೆಕ್ಟ್ ಮಾಡೋಕ್ಕೆ ನಿಂತರೆ ಆಗಲ್ರಿ, ಸರಿಯಾಗಲ್ಲ. ಒಂಥರ ಬಿಸಿ ಸಾದಂಗೆ ಆಗ್ತಾವೆ ಚಪಾತಿ. ನಾವು ಸಾಫ್ಟ್ ಮಾಡಬೇಕಂದ್ರೆ 10 ನಿಮಿಷ ಇಲ್ಲಾಂದರೆ 20 ನಿಮಿಷ ಬಿಡಬೇಕು. ಎಣ್ಣೆ ಹಚ್ಚಿ ಇಡಬಾರ್ದು, ಹಿಟ್ಟೆಲ್ಲ ಕಪ್ಪಾಗಿಬಿಡುತ್ತೆ. ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಅದನ್ನು ಹೇಳಬೇಕು ಕಾಮೆಂಟ್ನಾಗ, ಯೂಸ್ಫುಲ್ ಮಾಡ್ಕೋರಿ. ಈಗ ನೋಡಿ ಫ್ರೆಂಡ್ಸ್, ನಾನು ಆಯಿಲ್ ಹಚ್ಚೀನಿ. ಎಣ್ಣೆ ಒಬ್ರೊಬ್ರು ಏನು ಮಾಡ್ತಾರೆ, ಹಿಟ್ಟು ನಾದಿ ಎಣ್ಣೆ ಹಚ್ಚಿ ಇಟ್ಬಿಡ್ತಾರೆ, ಕೈಗೆ ಹತ್ತಂಗಿಲ್ಲ ಅಂಥೇಳಿ. ಆ ಥರ ಮಾಡೋಕ್ಕೆ ಹೋಗಬಾರ್ದು, ಕಪ್ಪಾಗುತ್ತೆ ಹಿಟ್ಟು. ಆಮೇಲೆ ನೀವು ಈ ಒಂದು 10-20 ನಿಮಿಷ ಆಗಿಂದ ಆಯಿಲ್ ಹಚ್ಚಿ ನಾದ್ಬೋದು, ಸಾಫ್ಟಾಗಿ ಆಗುತ್ತಾ. ಈ ಥರ ಉಬ್ಬುತ್ತಾ ಚಪಾತಿ. ನೋಡಿರಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿ, ಎಷ್ಟು ಹಗುರಾಗಿ, ತೆಳ್ಳಗಾಗಿ, ಮೃದುವಾಗಿ ಹೂವಿನಂತೆ ಚಪಾತಿ ಆಗ ನೋಡಿರಿ. ಎಷ್ಟು ಪ್ರೆಸ್ ಮಾಡಿದ್ರೇ ಉಬ್ಬಾಕತ್ತ ನೋಡಿರಿ ಚಪಾತಿ. ತೋರಿಸ್ತೀನಿ ನೋಡಿರಿ. ನೋಡಿರಿ ಫ್ರೆಂಡ್ಸ್, ಈ ಥರ ಚಪಾತಿ ರೆಡಿ ಆಗ್ಯಾವ. ನಾನು ಮಾಡೋದು ಚಪಾತಿ ಎಲ್ಲರಿಗೂ ಇಷ್ಟ ಆಗುತ್ತಾ ನಮ್ಮ ಮನೆಯಲ್ಲಿ. ನನ್ನ ಮಕ್ಕಳಿಗೆ, ನನ್ನ ಹಸ್ಬೆಂಡ್ಗೆ, ಮತ್ತು ಯಾರಿಗೂ ಇಷ್ಟ ಆಗುತ್ತೇನಿಲ್ಲ ನಂಗೆ ಗೊತ್ತಿಲ್ಲ. ನಮ್ಮ ತವ್ರ ಮನೆಗೆ ಹೋದರೆ ನಮ್ಮ ಮಮ್ಮಿಯವರು ಮತ್ತು ನಮ್ಮ ತಂಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮ್ಮ ಪಪ್ಪ ಆಗಲಿ ಎಲ್ಲರೂ ಭಾಳ ಚಲೋ ಮಾಡ್ತೀನಿ ಅಡುಗೆ ಅಂತ ಹೇಳ್ತಾರೆ. ನನಗೂ ಖುಷಿ ಆಗುತ್ತಾ ಈ ಥರ ಊಟ ಮಾಡಿ ಎಲ್ಲರೂ ಚಲೋ ಆಗಿತ್ತು ಅಂತಂದರೆ ಎಲ್ಲರಿಗೂ ಖುಷಿ ಆಗುತ್ತಾ. ಎಲ್ಲ ಹೆಣ್ಮಕ್ಳಿಗೆ ನಾವು ಏನಾರ ಯಾರಿಗಾರ ಈ ಥರ ಅವ್ರಿಗೆ ಕಾಮೆಂಟ್ ಮಾಡಬೇಕು, ಈ ಥರ ಎಷ್ಟು ಚಲೋ ಮಾಡಿರಿ ನೋಡಿರಿ ಅಂಥೇಳಿ, ಅವ್ರಿಗೂ ಖುಷಿ ಆಗುತ್ತೆ. ಬೇರೆಯವ್ರದ್ದು ನಾವು ಯಾರ ಥರ ಅಡುಗೆ ಮಾಡೋದು ನೋಡಿದ್ರೆ ಅಂದರೆ ಹಾಗೆ ನಾವು ನೋಡಿ ಮಾಡ್ತೀವಿ ಅಂದರೆ ಯಾರಿಗೂ ಅವ್ರು ಕಾಮೆಂಟ್ ಮಾಡಿ ಹೇಳೋಂಗಿಲ್ಲಲ್ಲ. ಕಾಮೆಂಟ್ ಮಾಡ್ಬೇಕು ಅವ್ರಿಗೆ, ಅವ್ರ ರೆಸಿಪಿ ನೀವು ಮಾಡಿಂದ ಅವ್ರು ಕಾಮೆಂಟ್ ಮಾಡಿ ಹೇಳಬೇಕು, ನಾವು ಮಾಡಿದ್ದೀವಿ ಭಾಳ ಚಲೋ ಆಗಿತ್ತು ಅಂತ ಹೇಳ್ಬೇಕು ರೀ. ಮಾಡ್ತೀರಿ, ಎಲ್ಲರೂ ಮಾಡಾಕತ್ತೀರಿ. ನಂದು ರೆಸಿಪಿ ನೋಡಿ ಎಲ್ಲರೂ ಮಾಡ್ಯಾರ, ಬಟ್ ನನಗೆ ಯಾರೂ ಹೇಳಿಲ್ಲ ನೀವು ಮಾಡಿದ್ದು ನಾವು ಟ್ರೈ ಮಾಡಿದ್ರಿ ಚಲೋ ಆಗಿತ್ತು ಅಂತ ಅಂದಿಲ್ಲ. ನಾನು ನೋಡೀನಿ ಯಾರು ನನ್ನ ರೆಸಿಪಿ ಮಾಡ್ಯಾರ, ಭಾಳ ಖುಷಿ ಆಯ್ತು ನೋಡಿರಿ. ನೀವು ಮಾಡ್ತಿರಲ್ಲ ಅದು ಅಡುಗೆ ನಾನು ನೋಡಿ ಎಲ್ಲರೂ ನೋಡೇ ಮಾಡೋದು, ಯಾರೇನು ಕಲ್ತು ಬರೋಂಗಿಲ್ಲ. ಫಸ್ಟ್ ಅಂದರೆ ಮಾಡಿಂದ ಹೇಳಬೇಕು ರೀ ಸ್ವಲ್ಪ, ನಾವು ಈ ಥರ ಮಾಡಿದ್ವಿ ನಿಮ್ಮ ರೆಸಿಪಿ ನೋಡಿ ಅಂದರೆ ನಮಗೂ ಸ್ವಲ್ಪ ಖುಷಿ ಆಗುತ್ತೆ ರೀ. ಅಂದರೆ ಮೆಥಡ್ ಒಂದೇ ಇರ್ತೈತಲ್ರಿ, ನಂಗೆ ಗೊತ್ತಾಗ್ಬಿಡ್ತೀರಿ ನಂದು ಅಡುಗೆ ಯಾರ್ಯಾರು ಮಾಡಾಕತ್ತಾರೆ ನೋಡಿ ನಾನು ಮಾಡೋದು ಅಂಥೇಳಿ. ಈಗ ನೀವು ಕಲಿಯಾಕ ಮಾಡಾಕತ್ತೀನಲ್ಲ, ಹಾಗಾಗಿ ಹೇಳಕತ್ತೀನಿ ರೀ ಫ್ರೆಂಡ್ಸ್, ಕಲೀಲಿ ಎಲ್ಲರೂ ಅಂಥೇಳಿ. ನಾನೇನು ಅದು ಇದು ಜಾಸ್ತಿ ಮಸಾಲೆ ಹಾಕಿ ಮಾಡೋಂಗಿಲ್ಲ, ಇದ್ದದ್ದು ಮಸಾಲೆಯಿಂದನೇ ಸಿಂಪಲಾಗಿ ಅಡುಗೆ ಮಾಡ್ತೀನಿ ನೋಡಿರಿ ನನ್ನ ಮನೇಲಿ. ಈ ಥರ ನೋಡಿರಿ ಫ್ರೆಂಡ್ಸ್, ಈ ಥರ ಎಷ್ಟು ಉಬ್ಬಾಕತ್ತಾವ, ಸಾಫ್ಟಾಗಿ ಬಂದಾವ ಚಪಾತಿ. ನಾನು ಹೇಳ್ದಂಗೆ ನೀವು ಮಾಡಿ ನೋಡಿರಿ ಫ್ರೆಂಡ್ಸ್, ಭಾಳ ಮಸ್ತ್ ಆಗುತ್ತೆ. ಆ ಚಪಾತಿ ಹೇಗೆ ಮಾಡೀನಿ ತೋರಿಸ್ತೀನಿ ನೋಡಿರಿ ನಿಮಗೆ. ಸ್ವಲ್ಪ ಆಯಿಲ್ ಹಚ್ಚಬೇಕು, ಆಮೇಲೆ ಸ್ವಲ್ಪ ಹಿಟ್ಟು ಉದುರಿಸ್ಬೇಕು ರೀ, ಸ್ವಲ್ಪ ಡಸ್ಟಿಂಗ್ ಮಾಡಬೇಕು. ಈ ಥರ ಮಾಡಿ ಈಗ ನೋಡಿ ಫ್ರೆಂಡ್ಸ್, ಈ ಥರ ಫೋಲ್ಡ್ ಮಾಡಿರಿ, 2 ಫೋಲ್ಡ್ ಮಾಡಿ ಆಮೇಲೆ ಒಂದು ಈ ಥರ ಫೋಲ್ಡ್ ಮಾಡಬೇಕು. ಆಯಿತು, ಈಗ ನಾವು ಇದಕ್ಕೆ ಲಟ್ಸ್ತಾನ ನೋಡಿರಿ ಫ್ರೆಂಡ್ಸ್, ಲಟ್ಸಿ ಹಾಕಿನಿ. ಎಷ್ಟು ಮಸ್ತ್ ಉಬ್ಬಿತ್ತು ರೀ ಇದು ಚಪಾತಿ. ನೋಡಿರಿ ಫ್ರೆಂಡ್ಸ್, ಈಗ ಉಬ್ಬಾಕತ್ತಿತ್ತು ನೋಡಿರಿ, ಈ ಥರ ಆಗ್ತಾವೆ ನೋಡಿರಿ ಸಾಫ್ಟಾಗಿ. ಭಾಳ ಜನ ಕಮೆಂಟ್ ಮಾಡಿದ್ರು ನನಗೆ, ಈಗ ಸ್ವಲ್ಪ ದಿನ ಬಿಟ್ಟಿದ್ದೆಲ್ಲ, ಈಗೇನು ಬಂದಿಲ್ಲ, ಮೊದಲು ಕಮೆಂಟ್ ಮಾಡಿದ್ರಲ್ಲ, ಕಾಮೆಂಟ್ ಹೇಳಿದರು ಎಷ್ಟು ಸಾಫ್ಟ್ ಆಗ್ತಾವೆ ರೀ ಅಕ್ಕ ನಿಮ್ಮದು ಇದು ಚಪಾತಿ, ಏನು ಹಾಕಿ ಮಾಡ್ತೀರಿ, ಹೆಂಗೆ ಮಾಡ್ತೀರಿ ಅದನ್ನು ತೋರಿಸ್ರಿ ಅಂಥೇಳಿ ಕಾಮೆಂಟ್ ಮಾಡಿದರು ಸಬ್ಸ್ಕ್ರೈಬರ್. ಈಗ ನೋಡಿ ಫ್ರೆಂಡ್ಸ್, ಟಿಫಿನ್ ರೆಡಿ ಆಯಿತು. ಮಗಳಿಗೆ ಒಂದೇ ಚಪಾತಿ ಉಸಳಿ, 2 ಚಪಾತಿ ಇಟ್ಟರೆ ಅಳ್ಕೊಂಡು ಕುಂತು ಬಿಡ್ತಾಳ್ರಿ, ಆಕೆ ತಿನ್ನಂಗಿಲ್ಲ. ಹಾಗಾಗಿ ಇಷ್ಟು ರೆಡಿ ಆಗಿತ್ತು ನೋಡಿರಿ ಮಕ್ಕಳು ಟಿಫಿನ್. ಈಗ ಹಸ್ಬೆಂಡ್ ನಾಷ್ಟ ಮಾಡಿ ಹೊಂಟ್ರವರು.
ಆಫೀಸ್ಗೆ. ಹೆಲ್ಮೆಟ್ ಮರ್ತು ಹೋಗ್ಬಿಟ್ಟಿದ್ರಿ, ಹಾಗಾಗಿ ಅವ್ರು ಕೊಟ್ಟೆ. ಬಟ್ಟೆ ಎಲ್ಲ ಒಗ್ದು ಹಾಕಿದ್ದೆ. ಬಟ್ಟೆ ಒಣಗಿ ಒಳಗೆ ತಕ್ಕೋಬೇಕು. ಗಾಳಿ ಅಂತರೂ ಮಸ್ತಾಗಿ ಬೀಸ್ತಾ ಇದೆ. ಇಲ್ಲಿ ನೋಡ್ರಿ ಮನೆ ಕಟ್ಟಕತ್ತಾರ. ಮನಿ ಪ್ಲ್ಯಾಂಟ್ ಹಾಕಿದ್ದೆ, ಎಷ್ಟು ಚಂದ ಮಸ್ತಾಗಿತ್ತು ನೋಡ್ರಿ. ನೀರು ಹಾಕ್ಬೇಕು ಇದಕ್ಕೆ. ಒಂದು 2 ದಿನ ಆಯ್ತು ನೀರು ಹಾಕಿಲ್ಲ ನಾನು. ಬಳ್ಳಿ ಎಷ್ಟು ಮಸ್ತಾಗಿತ್ತು ನೋಡ್ರಿ. ಮನಿ ಪ್ಲ್ಯಾಂಟ್ ಅಂದ್ರೆ ತುಂಬಾ ಇಷ್ಟ. ಗ್ರೀನ್ರಿ ಅಂದ್ರೆ ತುಂಬಾ ಇಷ್ಟ ನನಗೆ. ಈ ಪಾಟ್ ಒಳಗೆ ಏನಿಲ್ಲ. ಇದ್ರಾಗ ಈ ಪ್ಲ್ಯಾಂಟ್ ಏನಂತಾರೆ ಹೆಸರು ಗೊತ್ತಿಲ್ಲ. ಇದು ಅಲೋವೆರಾದು, ಇದು ಮನಿ ಪ್ಲ್ಯಾಂಟ್. ನೀರು ಹಾಕ್ತೀನಿ ಇದಕ್ಕೆ. ಬಟ್ಟೆ ಎಲ್ಲ ಒಣಗ್ಯಾವ, ಒಗ್ದು ಹಾಕಿದ್ವಿ. ಇವತ್ತು ಕ್ಲೈಮೇಟ್ ಮಸ್ತ್ ಸೂಪರ್ ಇದೆ. ಮನೆ ಕಟ್ಟಕತ್ತಾರಲ್ಲೇ, ಎಷ್ಟು ಮ್ಯಾಲೆ ನಿಂತು ಕಟ್ತಾರೆ ನೋಡ್ರಿ ಪಾಪ. ಸಪೋರ್ಟ್ಗೆ ಅವ್ರು ಮಾಡ್ಕೊಂಡಿರ್ತಾರೆ ಅಂದ್ರೂ ಸ್ವಲ್ಪ ಹೆದರ್ಕಿನಲ್ಲ. ಇಲ್ಲಿ ನೋಡ್ರಿ ಕಿಟ್ಟಿ ಆರಾಮ್ ಕುಂತ್ಬಿಟ್ಟಾಳಕಿ. ಕಿಟ್ಟಿ, ಹಾಂ ಕಿಟ್ಟಿ ಕ್ಯಾ ಹಾಂ ಒಟ್ಟ ಕೆಳಗೆ ಕುಂದ್ರಂಗಿಲ್ರಿ. ಏನಾರ ಈಗ ಬೇಕ್ರಿ ಕೂಡಕ್ಕೆ. ಚೇರ್ ಇರಲಿ, ಮ್ಯಾಟ್ ಇರಲಿ, ಒಟ್ಟು ಮ್ಯಾಟ್ ಇಲ್ಲಾಂದ್ರೆ ಚೇರ್. ಕಿಟ್ಟಿ ಕಿಟ್ಟಿ ನೋಡ್ರಿ ಕಣ್ಣು ಹೆಂಗದ. ಕೆಲಸ ಸ್ಟಾರ್ಟ್ ಮಾಡಬೇಕು. ಇದ್ರಾಗ ಗುಬ್ಬಿ ಎಷ್ಟು ಮಸ್ತ್ ಅದ ನೋಡ್ರಿ. ಒಳಗೆ ನೋಡ್ರಿ ಸಣ್ಣ ಸಣ್ಣ ಮರಿ ಅದಾವ, ಎಗ್ ಅದಾವ. ಎಷ್ಟು ಮಸ್ತಾಗಿ ಮಾಡ್ಯಾರ ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ನೋಮನ್ ಇದು ಮೊಸರು ಕಡಿ ಮಾಡಕತ್ತಾನ. ಹೆಂಗೆ ಮಾಡ್ತೀನಿ ನೋಡೋಣ. ಹಾಂ, ಈಗ ನೋಡ್ರಿ ಫ್ರೆಂಡ್ಸ್, ನಾವು ಮೊಸರು ತೊಗೊಂಡಿವಿ. 1/2 ಲೀಟ್ರ್ ಐತಿದು. ಇದಕ್ಕೆ ಮ್ಯಾಶ್ ಮಾಡಬೇಕು ಸ್ವಲ್ಪ. ಇದು ಮೊಸರು ಹೊಡಿಬೇಕು. ಮಸ್ತ್ ಮಾಡ್ತಾನೆ ರೀ ನನ್ನ ಮಗ. ಮಾಡೋದು ನೋಡಿ ಕಲ್ಕೊಂಡಾರ ಅವರು. ನೀನು ಬರ್ತೈತಿ ಇದು ಭಾಳ ಸೂಪರ್ ಮಾಡ್ತಾನೆ. ಸುಮ್ಮನೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಮಾಡ್ತಾನೆ. ಒಂದೆರಡು ನಿಮಿಷ ಮಾಡಬೇಕಲ್ಲ. ಮಾಡೋದು ನೋಡಿ ಕಲ್ತ್ಬಿಟ್ಟನ್ರಿ ಈತ ಅಡುಗೆ. ಫಸ್ಟ್ ಜೀರಿಗೆ ಸಾಸಿವೆ ಹಾಕೇನ್ರಿ. ಹಾಕಿ ಮಾಡಿ. ಇಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡಿರ್ತೀನಿ, ಕೊತ್ತಂಬರಿ ಕಟ್ ಮಾಡಿರ್ತೀನಿ. ನಾನು ಹೆಲ್ಪ್ ಮಾಡೀನಿ ಮಗನ್ಗೆ, ಅಂದರೆ ಈತನ ಮಾಡ್ತಾನೆ ಎಲ್ಲ. ಆಯ್ತೇನ ಅದು ಮೊಸರು? ಈರುಳ್ಳಿ ಹಾಕ್ಬೇಕೇನು? ಹ್ಯಾಂಡ್ ವಾಶ್ ಮಾಡ್ಕೊ, ಕೈ ತೊಳ್ಕೊಂಡಿಲ್ಲ ಕೈ? ಹಾಂ. ಇಲ್ಲ ಅಲ್ಲೇ ಇರಲಿ, ಅದು ಹಾಕಿ ನೀನು ಮತ್ತೆ ಬೀಳ್ತೈತಿ ನೋಡಿ. ವಯಸ್ಸಲ್ಲಿರಲ್ಲ, ಜರೆ ವಯಸ್ಸಲ್ಲಿ ಇಲ್ಲ. ದೂರ ಇಟ್ಕೋದಲ್ಲ. ಆನಿಯನ್ ಹಾಕ್ಬೇಕ್ರಿ ಫ್ರೆಂಡ್ಸ್. ಇದ್ರಾಗ ವೈಟ್ ರೈಸ್ ಇದು ಮೊಸರು ಕಡಿ ಭಾಳ ಮಸ್ತ್ ಆಗುತ್ತೆ. ಏನವ ನಿಮ್ಗೆ ಇಷ್ಟ ಏನ? ನಾನು ಇದು ಮೊಸರು ಕರಿನ ನನ್ನ ಮಮ್ಮಿ ಮಾಡ್ತಿದ್ರಿ, ಅವ್ನು ನೋಡಿ ನಾನು ಮಾಡಾಕತ್ತೀನಿ ಇದು. ಚಮಚ ಕೊಡ್ತೀನಿ ತಡಿ ಒಂದು. ತೊಳ್ಕೊಬೇಕಿದು ಚಮಚ. ಫ್ಲೇಮ್ ಹೈ ಮಾಡು. ಮತ್ತೇನು ಹಾಕಕತ್ತಿ ನೆಕ್ಸ್ಟ್? ಈಗ ಅರಿಶಿನ ಪೌಡ್ರ್ ಹಾಕ್ಬೇಕ್ರಿ.
ಕರಿ ಚಿಲ್ಲಿ ಕಿಟ್ಟಿ ಚಿಲ್ಲಿ ಪೌಡರ್ ಹಾಕಲಾಕತ್ತೀನಿ ಫ್ರೆಂಡ್ಸ್. ಎಷ್ಟು ಹಾಕ? ಇನ್ನೂ ಸ್ವಲ್ಪ ಹಾಕು, ಖಾರ ಜಾಸ್ತಿ ಇರಲಿ. ಒಂದು ಚಮಚ ಹಾಕ್ಬಿಡು. ಈಗ ಅರ್ಧ ಚಮಚ ಹಾಕ್ಲಾಕತ್ತೀನಿ. ಇದನ್ನ 1 ಟೀ ಸ್ಪೂನ್ ಪೂರ ಹಾಕ್ಲಾಕತ್ತೀನಿ ನೋಡ್ರಿ ಫ್ರೆಂಡ್ಸ್. ನನಗೆ ಸ್ಪೈಸಿ ಅಂದರೆ ಭಾಳ ಇಷ್ಟ ರೀ ಫ್ರೆಂಡ್ಸ್. ಹಾಕಿ ನೋಡ್ರಿ ಫ್ರೆಂಡ್ಸ್. ಈಗ ಚಿಲ್ಲಿ ಪೌಡರ್ ಮಾಡಬೇಕು, ಹಾಂ ಮಿಕ್ಸ್ ಮಾಡಬೇಕು. ಏನೋ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಬೇಕ್ರಿ, ಏನೋ ಮಾಡಿಲ್ಲ. ಮಕ್ಕಳು ಸ್ಕೂಲಿಂದ ಬಂದಿಂದ ಇದು ಮಾಡಾಕತ್ತೀನಿ ನೋಡ್ರಿ, ಮೊಸರು ಕಡಿ. ಆಗಲೇ ಇದು ಉಸಳಿ ಚಪಾತಿ ಎಲ್ಲ ರೆಡಿಯಾಗಿದೆ. ವೈಟ್ ರೈಸನ್ನ ಇಲ್ಲಿ ಮಾಡೀನಿ. ಈಗ ಇದು ರೆಡಿ ಆಗುತ್ತೆ. ಈಗೇನು ಮತ್ತೆ? ಈಗ ನೆಕ್ಸ್ಟ್ ಕೊತ್ತಂಬರಿ ಹಾಕ್ಬೇಕ್ರಿ. ನೋಡ್ರಿ ಫ್ರೆಂಡ್ಸ್, ಕಟ್ ಮಾಡಿ ಇಟ್ಟಾರ್ರಿ ಮಮ್ಮಿ. ಕಿಟ್ಟಿದ ಕಾಮಿಟಿ ಕಿಟ್ಟಿ. ಹಾಂ, ಮಿಕ್ಸ್ ಮಾಡ್ತೇನೆ ಅದಕ್ಕೆ. ಹಾಂ ರೀ, ಈಗ ಮಿಕ್ಸ್ ಮಾಡ್ಬೇಕ್ರಿ ಪೂರ. ಮತ್ತೆ ಹಾಂ, ಫ್ಲೇಮ್ ಹೈ ಮಾಡಿ. ಫ್ರೆಂಡ್ಸ್, ಸ್ಮೆಲ್ ನೋಡ್ರಿ. ಅರೋಮಾ ಇಸ್ ವೆರಿ ನೈಸ್. ಹೌದಿಲ್ಲ? ಘಮ ಘಮ ಅಂತ ಅನ್ನಕತ್ತಿದ್ದೆ. ನನ್ನ ಮಗ ಮಾಡಿ ಇವತ್ತು ಕೊಡಕತ್ತ ಮೊಸರು ಚಟ್ನಿ. ಕಚ್ಚಿ ಅಂದ್ರೆ ರೀ, ಅದು ಪೂರ ಫ್ಲೇಮ್ ಆಫ್ ಮಾಡಿ ಹಾಕ್ಬೇಕ್ರಿ ಫ್ರೆಂಡ್ಸ್. ಇರ್ಲಿಕ್ಕಂದ್ರೆ ಅದು ಪೂರ ಇದು ಬಿಡ್ತೈತ್ರಿ, ಹೊಡೆ ಚಾನ್ಸಸ್ ಇರ್ತೈತೆ. ಹಾಕ್ತೀವಿ ನೋಡ್ರಿ ಫ್ರೆಂಡ್ಸ್. ಈಗ ಮಸ್ತ್ ಮಾಡಿಬಿಡು ನೋಡ್ರಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಮಸ್ತಾಗಿ. ಕ್ಯಾಲಕ್ಕಿ ಚಾಲು ಕರೆಂगे ಘಾಟಿಯಾ ಗಟ್ಟಿಯಾ ಚಾಲು ಕರೆಂगे ಫ್ರೆಂಡ್ಸ್. ಈಗ ಘಾಟಿಯಾನೇ ಘಾಟಿಯಾ ಫ್ರೆಂಡ್ಸ್, ಈಗ ಚಾಲು ಮಾಡ್ಬೇಕು ನೋಡ್ರಿ. ಪೂರ ಆಗೈತ್ರಿ ಅದು. ಬಂದ್ ಮಾಡ್ರಿ, ಬಂದ್ ಮಾಡಿಬಿಡು. ಆಯ್ತು ನೋಡ್ರಿ ಇದು. ಗ್ಯಾಸ್ नहीं हुआ तो रेडी हुआ. ಗ್ಯಾಸ್ गैस है, कल लगाए, कल के परसों लगाए. ನೋಡ್ರಿ. ಇದು ಮೊಸರಿನ ಕಡಿ ನೋಡ್ರಿ ಫ್ರೆಂಡ್ಸ್. ಸಾಲ್ಟ್ ಹಾಕ್ಬೇಕು, ಸ್ವಲ್ಪ ಸಾಲ್ಟ್ ಹಾಕಿಲ್ಲ ನೀನು. ಅದು ನೆನಪಿಲ್ರಿ ನನಗೆ, ಅದು ಸ್ಟಾರ್ಟಿಂಗ್ದಾಗೆ ಹಾಕ್ಬೇಕ್ರಿ ಅದು. ಇರ್ಲಿ ತಗೋ. ಈಗ ಏನಾಯ್ತು, ಸ್ವಲ್ಪ ಹಾಕಿ ನೋಡಿ, ಆಮೇಲೆ ಮತ್ತೆ ಹಾಕಕ್ಕೆ ಬರ್ತೈತಿ. ಹಾಕೋಟ್ ಹೇರ್ ಎಷ್ಟು ನೋಡ್ರಿ ಸರ್ ಫ್ರೆಂಡ್ಸ್. ಹಾಕಿ, ಇನ್ನೂ ಸ್ವಲ್ಪ ಹಾಕಿ, ಇನ್ನೂ ಸ್ವಲ್ಪ. ಎಷ್ಟರ ಮಸಾಲೆ ಹಾಕ್ರಿ, ಎಷ್ಟರ ಏನಾರ ಹಾಕ್ರಿ, ಅದರೊಳಗೆ ಉಪ್ಪಿದ್ರೆ ಎಲ್ಲ ಅಡುಗೆ ಮಸ್ತಾಗುತ್ತೆ, ಅಚ್ಚುಕಟ್ಟಾಗಿ ಆಗುತ್ತೆ. ನಾವು ಯಾವ್ದಾರ ಅಡುಗೆ ಮಾಡಲಿ, ಬಿರಿಯಾನಿ ಮಾಡಲಿ, ಏನಾರ ಮಾಡಲಿ, ಉಪ್ಪಿಲ್ಲ ಅಂದ್ರೆ ಏನು ಟೇಸ್ಟ್ ಬರೋಂಗಿಲ್ಲ. ಅದಕ್ಕೆ ಉಪ್ಪಿರಲೇಬೇಕು. ಐತ್ರಿ ಪೂರ ಮೊಸರು ಕರಿ ರೀ, ಮೊಸರು ಕಡಿ. ವಾ, ಸೂಪರ್ ಸೂಪರ್ ಸೂಪರ್. ಕ್ಲ್ಯಾಪ್ ಮಾಡ್ತಾರು, ಕ್ಲ್ಯಾಪ್ ಜೋರು. ತಮ್ಮ ಇವತ್ತು ಲಂಚ್ ಚಿಂತೆ ಇಲ್ಲ, ಮಾಡ್ಯಾನ, ಪರವಾಗಿಲ್ಲ, ಮಸ್ತ್ ಮಾಡ್ಯಾನ. ಎಷ್ಟು ಮಸ್ತ್ ರೆಡಿ ಮಾಡ್ಯಾನ ನೋಡ್ರಿ ಮೊಸರು ಕಡಿ. ಇದ್ರೆ ಮಸ್ತ್ ಕಾಂಬಿನೇಷನ್ ಆಗುತ್ತಾ, ಸೂಪರಾಗಿ ಆಗುತ್ತಾ. ನೀವು ಈ ಥರ ಟ್ರೈ ಮಾಡಿರಿ, ಭಾಳ ಟೇಸ್ಟಿ ಆಗುತ್ತಾ. ಮತ್ತು ಇವತ್ತಿನ ಬ್ಲಾಗ್ ನಿಮಗೆ ಹೆಂಗೆ ಅನಿಸಿತು, ಮಕ್ಕಳು ಮಾಡಿದ್ದು ರೆಸಿಪಿ ಹೆಂಗೆ ಅನಿಸಿತು, ನಿಮಗೆ ಇಷ್ಟ ಇದ್ದರೆ ಕಾಮೆಂಟ್ ಮಾಡಿ ಹೇಳಿ. ನಾವು ಮಕ್ಕಳು ಮಾಡ್ತಾರಂತ ಹೇಳಿ ಕಿಚನ್ ಒಳಗೆ ಅವ್ರಿಗೆ ಸಪ್ರೇಟಾಗಿ ಬಿಡಬಾರ್ದು. ನಾವು ಸೈಡ್ ಇರಬೇಕು ಮಕ್ಕಳ ಜೊತೆ. ಅಂದರೆ ಅಂಥದ್ದು ಹೆವಿ ಅದು ಇದು ಮಾಡೋಕ್ಕೆ ಬರೋಂಗಿಲ್ಲ, ನಾವು ಕೊಡೋಂಗಿಲ್ಲ. ಇವತ್ತು ಯಾಕೋ ಮಗ ಭಾಳ ಹಠ ಮಾಡಕತ್ತಿದ್ದ, ಇರಲಿ ಬಿಡು, ತನ್ನ ಮನಸ್ಸು ಯಾಕೆ ನೋಯಿಸ್ಬೇಕಂತ ಹೇಳಿ ನಾನು ಕೊಡ್ತೀನಿ. ಸಣ್ಣ ಪುಟ್ಟ ಏನಾರ ಸ್ವಲ್ಪ ರೆಸಿಪಿ ಇರ್ತಾವಲ್ಲ, ಸಣ್ಣ ಸಣ್ಣ ಮಾಡ್ಕೊತಾನ. ಸಣ್ಣ ಸಣ್ಣ ಅಂದರೆ ಆಮ್ಲೆಟ್ ಆಗಲಿ, ಇದು ಸ್ಯಾಂಡ್ವಿಚ್ ಆಗಲಿ, ಮ್ಯಾಗಿ ಆಗಲಿ ಮಾಡ್ಕೊತಾನ. ಅಂದರೆ ನಾವು ಸ್ವಲ್ಪ ಸೈಡಿಗೆ ಇದ್ದೇ ಮಾಡಿಸ್ತೀವಿ, ಹಾಗೆ ಕೊಡೋಂಗಿಲ್ಲ. ಇವತ್ತು ಯಾಕೋ ಸ್ವಲ್ಪ ಜಾಸ್ತಿ ಹಠ ಮಾಡಿದ್ದ. ಜಲ್ದಿ ಬಂದಿದ್ರು ಸ್ಕೂಲಿಂದ, ಹಾಫ್ ಡೇ ಇತ್ತಲ್ಲ, ಹಾಗಾಗಿ ಜಲ್ದಿ ಬಂದಿದ್ರು. ಇವತ್ತು ಈ ಥರ ಮಾಡ್ಯಾರ ಇವರು ಅಡುಗೆ. ನನಗಂತೂ ತುಂಬಾ ಖುಷಿ ಆಯಿತು. ಭಾಳ ಅಂದರೆ ಭಾಳ ಟೇಸ್ಟಿಯಾಗಿತ್ತು.
ನಾನು ಶೇರ್ ಮಾಡಬೇಕಾ ನಿಮ್ಮ ಜೊತೆ ಅದನ್ನೇ ಶೇರ್ ಮಾಡ್ತಿದ್ದೆ. ಅದು ಹೆಂಗಾಯಿತು, ನಾವು ಅದ್ರ ಜೊತೆ ಊಟ ಮಾಡಿವಿ ಅಂಥೇಳಿ. ಅದು ಕರೆಂಟ್ ಹೋಗಿಬಿಟ್ಟಿತ್ತು, ಲೈಟ್ ಇದ್ದಿಲ್ಲ, ಕತ್ಲಾಗುತ್ತೆ ಅಂಥೇಳಿ ಅದು ಶೂಟ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್, ಸಾರಿ. ಬರ್ರಿ ಫ್ರೆಂಡ್ಸ್, ಈಗ ಬ್ಲಾಗ್ ಎಂಡ್ ಮಾಡ್ತೀನಿ. ಏನಾರು ನಿಮಗೆ ಸ್ವಲ್ಪ ಇದ್ರೊಳಗೆ ಯಾವುದು ಕ್ಲಿಪ್ ನಿಮಗೆ ಇಷ್ಟ ಆಯಿತು ಅದು ನನಗೆ ಕಾಮೆಂಟ್ ಮಾಡಿ ಹೇಳಬೇಕು ಫ್ರೆಂಡ್ಸ್. ಮತ್ತೆ ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ. ಸಪೋರ್ಟ್ ಮಾಡ್ತಾಯಿರಿ ಅರ್ಶನಾ ಫ್ಯಾಮ್ಲಿ ಬ್ಲಾಗ್ಗೆ. ಇಂಥದ್ದೇ ಸಪೋರ್ಟ್ ಮಾಡಿದರೆ ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾ ಬ್ಲಾಗ್ ಮಾಡೋಕೆ. ಯಾಕಂದರೆ ನಾನು ಭಾಳ ದಿನ ಬ್ಲಾಗ್ ಮಾಡೋದು ಬಿಟ್ಟಿದ್ದೆ. ಮತ್ತು ಎಲ್ಲರೂ ನನಗೆ ಕಾಮೆಂಟ್ ಮಾಡ್ಯಾರ, ಅವ್ರದ್ದು ನಾನು ಹಾಕ್ತೀನಿ. ಅದು ನಾಳೆ ಬ್ಲಾಗ್ನಲ್ಲಿ ನಿಮಗೆ ತೋರಿಸ್ತೀನಿ ಕ್ಲಿಪ್. ಅದು ಕಾಮೆಂಟ್ ಯಾವ ಥರ ಮಾಡಿದ್ರು, ಅವರು ವಿಡಿಯೋ ಮಾಡೋಕ್ಕೆ ಬಿಡಬೇಡ್ರಿ ಅಂಥೇಳಿ ನನಗೂ ಕಾಲ್ ಮಾಡಿನ ಹೇಳಿದರು. ಮತ್ತು ಭಾಳ ಜನ ಕೇಳಿದರು, ಯಾಕೆ ಬಿಡಕತ್ರಿ, ಒಟ್ಟು ನಿಮ್ಮ ವಿಡಿಯೋ ಬರೋವಲ್ದು. ಮತ್ತು ನಮ್ಮ ಹಸ್ಬೆಂಡ್ಗೂ ಕೇಳಿದ್ರಂತೆ, ನೀವು ವಿಡಿಯೋ ಹಾಕೋದು ಬಿಟ್ಟಿರಿ ಅಂಥೇಳಿ. ಹೌದ್ರಿ, ನಾನು ವಿಡಿಯೋ ಹಾಕೋದು ಪೂರಾನೇ ಬಿಡ್ಬೇಕಂಥೇಳಿ ಮಾಡಿದ್ದೆ. ಮತ್ತು ಸ್ವಲ್ಪ ಎದಕ್ಕೆ ಮಾಡಕತ್ತೀನಿ ಅಂಥೇಳಿ ನನಗೆ ಅದು ಗೊತ್ತು, ದೇವ್ರಿಗೆ ಗೊತ್ತು, ಅದು ನನಗೆ ಗೊತ್ತು. ಹಾಗಾಗಿ ನಾನು ಈ ಥರ ಮಾಡಕತ್ತೀನಿ. ಸಪೋರ್ಟ್ ಮಾಡಿದರೆ ಅದೂ ಚಲೋ ಆಗುತ್ತೆ, ಒಳ್ಳೆಯದಾಗುತ್ತೆ. ಹಾಗಾಗಿ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿರ್ರಿ. ಮತ್ತು ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಫ್ರೆಂಡ್ಸ್. ಯಾಕಂದರೆ ಕೆಲವರಿಗೆ ಕೆಲವರಿಗೆ ಗೊತ್ತಿರೋಂಗಿಲ್ಲ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು. ಅದೇನು ನಿಮಗೆ ಫ್ರೀ ಇರುತ್ತಾ, ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ಅದೂ ಸಬ್ಸ್ಕ್ರೈಬ್ ಆಗುತ್ತಾ. ನಾವು ಹಾಕಿದ ತಕ್ಷಣ ನೋಟಿಫಿಕೇಷನ್ ನಿಮಗೆ ಸಿಗುತ್ತಂತೇಳಿ ಅಷ್ಟೇ ರೀ, ಮತ್ತೇನಿಲ್ಲ. ನಾವು ಯಾವ್ದಾರ ಡೈಲಿ ವಿಡಿಯೋ ಹಾಕ್ತೀವಲ್ಲ, ನಿಮಗೆ ತಲುಪುತ್ತೆ, ಅದು ಬಂದು ಸಿಗುತ್ತೆ. ಹಾಗಾಗಿ ನಾನು ಹೇಳೋದು, ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಬಾಯ್, ಟೇಕ್ ಕೇರ್.